ಜನರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಇಷ್ಟೊಂದು ಸಂಭ್ರಮ ಮನೆಯಲ್ಲಿ, ಏನ್ ಪೂಜೆ ಹಾಗೆ ಹೀಗೆ ಅಂತ. ಮಾಮೂಲಿ ಅಂತ ರೆಗ್ಯುಲರ್ ಪೂಜೆನ ಮಾಡಿಸಿದ್ದಾರೆ. ಸಖತ್ತಾಗಿ ದೇವರು ಕಳಶವನ್ನ ಇರಿಸಿ ಅಶ್ವಿನಿ ಮೇಡಮ್ ಅವರು, ವಂದಿತಾ ಅವರು, ಧೃತಿ ಅವರು ಈ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಅಲ್ಲೇ ಆ ಪುರೋಹಿತರು ಬಂದಿರ್ತಾರೆ, ದೇವರಿಗೆ ಪೂಜೆ ಮಾಡುವಂತವ್ರು ಬಂದು ಸಖತ್ತಾಗಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಬಹಳನೇ ಖುಷಿ ಆಯ್ತು ಅಶ್ವಿನಿ ಮೇಡಮ್ಗೆ. ಯಾಕಂದ್ರೆ ಮುಂಚೆನೂ ಕೂಡ ಅವ್ರು ಅನ್ಕೋತಾ ಇದ್ರಂತೆ ಮನೇಲಿ ಒಂದು ಪೂಜೆ ಹೋಮವನ್ನ ಮಾಡಿಸ್ಬೇಕು ಅಂತ. ಅದೇ ರೀತಿ ವಿಶೇಷವಾದಂತಹ ಪೂಜೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಮಾಡಿಸ್ತಾರೆ. ಮತ್ತೆ ಒಂದು ಹಬ್ಬದ ಅಡಿಗೆಯನ್ನು ಸಹ ಮಾಡಿಸಿರ್ತಾರೆ. ಇದರಲ್ಲಿ ಸೂಪರ್ ಆಗಿ ಮಿಂಚಿದ್ದಾರೆ ವಂದಿತಾ ಅವರು, ಧೃತಿ ಅವರು. ಅವರು ಕೂಡ ಪೂಜೆಯಲ್ಲಿ ಕುತ್ಕೊಂಡಿದ್ರು. ಸಖತ್ತಾಗಿ ಪೂಜೆ ಕೂಡ ನಡೆದಿದೆ. ಜೊತೆಗೆ ಇತ್ತೀಚೆಗಷ್ಟೇ ಏನು ವಂದಿತಾ ಅವ್ರು ಅನೌನ್ಸ್ ಮಾಡ್ತಾರೆ, ನೂಕಾಸ್ ಕೆಫೆ ಅನ್ಬಿಟ್ಟು ಮನೆಯಲ್ಲೇ ಬೇಕರಿ ಐಟಮ್ಸ್ ತಯಾರು ಮಾಡುವಂತ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ. ಧೃತಿ ಅವರು ಸಾಥ್ ಕೊಡ್ಬೋದು ಅಷ್ಟೇ. ಇನ್ನುಳಿದಂತೆ ಅಶ್ವಿನಿ ಮೇಡಮ್ ಜೊತೆಗೆ ಅವರು ಕೂಡ ಇರ್ತಾರೆ. ಬಹುಶಃ ಅವರು ಕೂಡ ಏನಾದ್ರು ನಿರ್ಮಾಪಕಿ ಆಗ್ತಾರ, ಕಾದು ನೋಡ್ಬೇಕಿದೆ. ಎಲ್ರಿಗೂ ಕೂಡ ಅತ್ಯುತ್ತಮವಾದಂತ ಒಂದು ಕುಟುಂಬ, ಇಷ್ಟವಾಗುವಂತ ಒಂದು ಕುಟುಂಬ ಅಂದ್ರೆ ಅಪ್ಪು ಬಾಸ್ ಕುಟುಂಬ. ತುಂಬಾ ಜನ ಕೂಡ ಇವರ ಒಂದು ಕುಟುಂಬದ ಮೇಲೆ ಬಹಳಷ್ಟು ಪ್ರೀತಿ, ವಿಶ್ವಾಸವನ್ನು, ಗೌರವವನ್ನ ಇಟ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಅಶ್ವಿನಿ ಮೇಡಮ್ ಅವರು.